ಗಂಗ್ರೆ ಕಾಲುವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಇತ್ತು. ನಮ್ಮ ಭಾಗದ ಲೀಡರು ಎಲ್ಲ ಆಹ್ವಾನ ಮಾಡಿದ್ರು. ಅದು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಂದು ಪಕ್ಕದಲ್ಲಿ ಗೊಲ್ಚಿಲಿಪ್ನಹಳ್ಳಿ ಒಂದು ಚಿಕ್ಕ ಹಳ್ಳಿ. ಕಳೆದ 70 ವರ್ಷದಿಂದ ಇಲ್ಲಿ ರಸ್ತೆಗಳೇ ಇರಲಿಲ್ಲ. ನನಗೆ ನಮ್ಮ ಲೀಡರ್ ಅಣ್ಣ ಅವರು ಎಲ್ಲ ಈ ಊರಿನ ಮುಖಂಡರು ಒಂದ್ಸಲ ಫೋಟೋಗಳೆಲ್ಲ ಕಳಿಸಿ, ಅಣ್ಣ ನಮ್ಗೆ ರಸ್ತೆ ಬೇಕು ಅಂದ್ರು. 100ರಿಂದ 140 ಜನ ಇರೋ ಊರಿದು. ನಾನೇನ್ ಮಾಡಿದೆ, ಸರಿ ಎಲ್ಲ ರೆಡಿ ಮಾಡಿ 140 ಮನೆ ಇರೋ ಊರಿದು. ಇದಕ್ಕೇನಾದ್ರು ಮಾಡಿ ನಾವು ಅನುದಾನ ಹಾಕಬೇಕು ಅಂತ 1 ಕೋಟಿ ರೂಪಾಯಿ ಅನುದಾನ ಹಾಕಿ ಕಂಪ್ಲೀಟ್ ಊರು ಮಾಡಿಸ್ತಿದ್ದೀನಿ. ಮತ್ತೆ ಇವತ್ತು ಈ ಊರಿನ ಗ್ರಾಮ ದೇವತೆ ಆಶೀರ್ವಾದ ತಗೊಂಡು ಸಪ್ಲಮ್ಮ ಆಂಜನೇಯ ಸ್ವಾಮಿ. ಈ ಸಪ್ಲಮ್ಮಗೂ ಬಹಳ ಇತಿಹಾಸ ಇದೆ. ಮೈಸೂರು ಮಹಾರಾಜರ ಕಾಲದ ಇತಿಹಾಸ ಇದೆ. ಇವ್ರಿಗೆ ಬಂದು ಆಶೀರ್ವಾದ ತಗೊಂಡು ಈ ಊರಿನ ಗ್ರಾಮಸ್ಥರಿಗೆ ನೀವ್ ಹೇಳ್ದಾಗ ನಾನು ನಡ್ಕೊಂಡಿದ್ದೀನಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು. ಮತ್ತೆ ಏನೆಲ್ಲ ಈ ಊರಿಗೆ ಮತ್ತೆ ಈ ಅಂಗನವಾಡಿ ಸ್ವಲ್ಪ ಹೇಳಿದಾರೆ ಎಲ್ಲ ಮಾಡಿಸಿ ಈ ಊರಿನ ಗ್ರಾಮದ ಜೊತೆ ನಾನು ನಿಲ್ತೀನಿ. ಅದಕ್ಕೆ 1 ಕೋಟಿ ರೂಪಾಯಿ ತಂದಿರೋದು ನಿದರ್ಶನ ಸರ್. ಈಗ ಬೇರೆ ನಾಯಕರು ಟೌನ್ ಅನ್ನ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾರೆ, ನೀವು ಹಳ್ಳಿಗಳ ಕಡೆ ಬಂದು ಹಳ್ಳಿಗಳ ಸರ್, ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಭಾಗದ್ದೆಲ್ಲ ನೀವು ರೂರಲ್ ಸೈಡ್ ನೋಡಿ. ನಾನೊಂದು ಹಳ್ಳಿಗೆ ತಂದು 1 ಕೋಟಿ ರೂಪಾಯಿ ಹಾಕ್ತೀನಿ ಅಂದ್ರೆ ಗ್ರಾಮಗಳನ್ನ ಎಂಪವರ್ ಮಾಡ್ಬೇಕು ಅಂತ. ಈಗ ಕೆಲವರು ರೋಡ್ಗಳಲ್ಲಿ 1-2 ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ ನಾನ್ ತಂದೆ ಅಂತಾರೆ. ಅದಕ್ಕಿಂತ ಡೆವಲಪ್ ಆಗ್ಬೇಕು. ನಾನು ಮತ್ತೆ ಹೇಳ್ತೀನಿ, ಸಿಂಗಪೂರ್ ಅಂತೂ ಮಾಡಕ್ಕಾಗಲ್ಲ. ಚಿಕ್ಕಬಳ್ಳಾಪುರ ಮಾಡ್ತೀನಿ. ಫಸ್ಟ್ ರೋಡ್ಗಳು ಹಾಕಿಸ್ತೀನಿ, ಚರಂಡಿಗಳು ಹಾಕಿಸ್ತೀನಿ, ವಾಟರ್ ಫಿಲ್ಟರ್ಗಳು ಹಾಕಿಸ್ತೀನಿ. ಈ ಟರ್ಮಲ್ಲಿ ಇದು ನೀಟಾಗಿ ಮಾಡಿ ಮುಗಿಸ್ತೀನಿ. ಇದು ಸ್ಟೇಜ್ 1. ಇದನ್ನ ಇನ್ನ ರಸ್ತೆಗಳು ಹಾಕ್ಸಕ್ಕೆ ನನ್ಗೆ ಇನ್ನೂ 100-200 ಕೋಟಿ ಬೇಕು. ಈಗ ಮತ್ತೆ ಸರ್ಕಾರದಲ್ಲಿ ಇನ್ನೊಂದು 200 ಕೋಟಿ ತರ್ತಾ ಇದ್ದೀನಿ. ಈಗ 200 ಕೋಟಿ ತರ್ತಿದ್ದೀನಿ. ಮತ್ತೆ ಇನ್ನ ಎಲ್ಲಾ ಹಳ್ಳಿಗಳಿಗೂ ಹಾಕ್ತೀನಿ. ಈಗ ವಯಸ್ಸಿನ ಅಂತರವಿಲ್ಲದೆ ಹಿರಿಯರು ಮತ್ತೆ ಚಿಕ್ಕ ಮಕ್ಕಳು ಸೇರಿದಂತೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಸೆಲ್ಫಿಗೆ ಮುಗಿಬೀಳ್ತಾರೆ ಅಂತಾರ. ಅದು ನಮ್ಮ ಹಿರಿಯರೆಲ್ಲ ಆಶೀರ್ವಾದ. ಅದೇಮೋ ಅಧಿಕಾರ ಬಂದಾಗ ಬಗ್ಗಿ ನಡಿಬೇಕು. ನೆಲಗೆ ಎಸ್ಕಾರ್ಟ್ ಲೆಸ್కొని ಶೇತ್ಲ ಡೆಟಾಲ್ ಬಾಟಲ್ ಪೆಟ್ಕೊಂಡೆ ಜಗ್ರಿಕೆ ಆಡಿಸ್ತಾರೆ ಜನ. నేను ಎಸ್ಕಾರ್ಟ್ దగ్గరికి ರಾ, ನೀನು ದೂರ ಮುಂಟಾರು ವಸ್ತಿನ ನಾ ಪಾಡಿಗೆ ಜನಗಳ ಜೊತೆ ಇರಬೇಕು. ಯಾವ್ದು ಶಾಶ್ವತ ಅಲ್ಲ. ಜನ ಅವ್ರ ಮನ್ಸಲ್ಲಿ ನಮ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿನೇ ದೊಡ್ಡದು ಸರ್. ಈಗ ನೀವು